cash budget. Here the question is given. From the following information relating to Vijay Limited, prepare a cash budget for 3 months, March to May 2024, and they given the information months they given from January to May, 5 months they given, but they in the question they given to prepare cash budget for only 3 months, March, April, May, but in the question they given 5 months. Then respective month sales they given, purchases they given, and wages and overheads also they given. Then the other information, first one is 20% of sales are on cash basis. Credit sales are collected in 2 equal installments following the sales months. Suppliers bills are cleared after 2 months of purchases. Wages and overheads are delayed by half month. Cash balance on 1st of March is expected to be 50,000. Dividend to shares is to be paid in the month of May at a 10% on capital of 2,50,000. So like that they given the question. So ಇದ್ರೊಳಗೆ ಕ್ಯಾಶ್ ಬಜೆಟ್ ಏನೇನು ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ನಮಗೆ ಕ್ಯಾಶ್ ಬಜೆಟ್ ಏನು ಫೈಂಡ್ ಔಟ್ ಮಾಡಂದಾರ ಅಥವಾ ಏನು ಕ್ಯಾಲ್ಕುಲೇಷನ್ ಮಾಡಂದಾರ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಅಂತ ಹೇಳ್ಯಾರ. ಎಲ್ಲಿಂದ? ಮಾರ್ಚ್, ಏಪ್ರಿಲ್, ಮೇ. ಮಾರ್ಚ್ ಟು ಮೇ ಇಸ್ ನಥಿಂಗ್ ಬಟ್ ಮಾರ್ಚ್, ಏಪ್ರಿಲ್, ಮೇ. ದೆನ್ ಏನು ಮಾಡಬೇಕು ಅಂತಂದ್ರೆ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಬೇಕಾಗಿತ್ತಂದ್ರೆ ಈ ಕ್ವಶನಲ್ಲಿ ಯಾವುದು ರಿಸಿಪ್ಟ್ಸ್ ಆಗುತ್ತೆ, ಯಾವುದು ಪೇಮೆಂಟ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಇಲ್ಲಿ ನೋಡ್ರಿ ಇನ್ಫಾರ್ಮೇಷನಲ್ಲಿ ಫಸ್ಟ್ ಒನ್ 20% ಆಫ್ ಸೇಲ್ಸ್ ಆರ್ ಆನ್ ಕ್ಯಾಶ್ ಬೇಸಿಸ್. ಅಂದರೆ ಸೇಲ್ಸ್ ಏನಾಗುತ್ತಾ ಈಸ್ ರಿಸಿಪ್ಟ್. ಅಂದರೆ ನಾವು ಕಸ್ಟಮರ್ಗೆ ಏನಾದರೂ ಗೂಡ್ಸನ್ನು ಸೇಲ್ ಮಾಡಿದ್ದೀವಿ ಅಂತಂದ್ರೆ ಸೊ ಅದು ರಿಸಿಪ್ಟ್ ಆಗುತ್ತೆ, ಸೇಲ್ಸ್ ರಿಸಿಪ್ಟ್ ಆಗುತ್ತೆ. ಬಟ್ ಇಲ್ಲಿ ನಮಗೇನು ಕೊಟ್ಟಾನ, ಸೊ ನಮ್ಮ ಪ್ರಾಕ್ಟಿಕಲಿ ಸೇಲ್ಸ್ ಏನಿರ್ತೈತಿ ಒಂದು ಕ್ಯಾಶ್ ಸೇಲ್ಸು ಕ್ರೆಡಿಟ್ ಸೇಲ್ಸ್ ಅಂತ ಇರುತ್ತೆ. ಸೊ ಇನ್ ದಟ್ ಕ್ವಶನ್ ಒಳಗೆ 20% ಆಫ್ ಸೇಲ್ಸ್ ಆರ್ ಆನ್ ಕ್ಯಾಶ್ ಬೇಸಿಸ್ ಅಂದ್ರೆ ಟೋಟಲ್ ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂತ ಕೊಟ್ಟಾರ. ಈ ರಿಸ್ಪೆಕ್ಟಿವ್ ಏನದಾವಲ್ರಿ, ಸೊ ಇದ್ರ ಮೇಲೆ ಏನಂದಾರ ಟೋಟಲ್ ಸೇಲ್ಸ್ ಇದು ಕೊಟ್ಟು ಟೋಟಲ್ ಸೇಲ್ಸಲ್ಲಿ ಅಂದರೆ ಟೋಟಲ್ ಸೇಲ್ಸ್ ನಾವು ಅಸಂಪ್ಷನ್ಸ್ ಏನಂದು ಮಾಡ್ತೀವಿ 100% ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. 100%ಅಲ್ಲಿ 20% ಕ್ಯಾಶ್ ಸೇಲ್ಸ್ ಆದ್ರೆ 80% ಕ್ರೆಡಿಟ್ ಸೇಲ್ಸ್ ಆಗುತ್ತೆ. ಸೊ 20% ಕ್ಯಾಶ್ ಸೇಲ್ಸ್ ಅಂದರೆ ಇಮಿಡಿಯೇಟ್ ಪೇಮೆಂಟ್ ಆಗುವಂಥದ್ದು, 80% ಸೇಲ್ಸ್ ಏನಾಗುತ್ತೆ ಕ್ರೆಡಿಟ್ ಸೇಲ್ಸ್ ಅನ್ನುವಂಥದ್ದು ಫ್ಯೂಚರ್ ಡೇಟಿಗೆ ಪೇಮೆಂಟ್ ಆಗುವಂಥದ್ದು. ಸೊ ಈಗ ಫಸ್ಟ್ದು ಸೇಲ್ಸ್, ಫಸ್ಟ್ ಒನ್ ಸೆಕೆಂಡ್ ಒನ್ ಸೇಲ್ಸ್ ಐತಿ. ಸೇಲ್ಸನ್ನು ನಾವು ಎಲ್ಲಿ ತೊಗೋತೀವಿ? ರಿಸಿಪ್ಟ್ ಸೈಡ್ ತೊಗೋತೀವಿ. ಒಂದು 20% ಆನ್ ಕ್ಯಾಶ್ ಬೇಸಿಸ್ ಆ್ಯಂಡ್ ರಿಮೈನಿಂಗ್ 80% ಆನ್ ಕ್ರೆಡಿಟ್. ಅದು ಏನಿದ್ರೆ ರಿಮೈನಿಂಗ್ ಅಮೌಂಟನ್ನು 2 ಈಕ್ವಲ್ ಇನ್ಸ್ಟಾಲ್ಮೆಂಟನ್ನು ಆಗಿ ಪೇ ಮಾಡ್ಬೇಕಂತ ಕೊಟ್ಟಾರ. ಸೇಲ್ಸ್ ಇವೆರಡು ಸೇಲ್ಸ್ ರಿಲೇಟೆಡ್ ಐತಿ. ಸೊ ಇಟ್ಸ್ ಅ ರಿಸಿಪ್ಟ್. ದೆನ್ ಸಪ್ಲೈಯರ್ಸ್ ಬಿಲ್ಸ್ ಆರ್ ಕ್ಲಿಯರ್ಡ್ ಆಫ್ಟರ್ 2 months ಆಫ್ ಪರ್ಚೇಸಸ್. ಸೊ ಏನಾಗೈತೆ ರೀ, ಆಫ್ಟರ್ 2 months ಆದಮೇಲೆ ಸಪ್ಲೈಯರ್ಸ್ ಬಿಲ್ ಕ್ಲಿಯರ್ಡ್ ಆಗೈತಿ. ಅಂದ್ರೆ ಪರ್ಚೇಸಸ್ ಈಸ್ ಅಂದ್ರೆ ಈಗ ನಾವು ಫರ್ಮಿಗೆ ಏನಾದರೂ ಗೂಡ್ಸ್ ಪರ್ಚೇಸ್ ಮಾಡೀವಿ ಅಥವಾ ರಾ ಮಟೀರಿಯಲ್ ಪರ್ಚೇಸ್ ಮಾಡೀವಿ ಅಂತಂದ್ರೆ ವಿ ನೀಡ್ ಟು ಪೇ ದ ಅಮೌಂಟ್ ಸೊ ದ್ಯಾಟ್ ಇದು ಪೇಮೆಂಟ್ ಆಗುತ್ತೆ. ಇಲ್ಲಿ ಸಪ್ಲೈಯರ್ಸ್ ಬಿಲ್ಸ್ ಆರ್ ಕ್ಲಿಯರ್ಡ್ ಆಫ್ಟರ್ 2 months ಅಂದರೆ ಇಂಡೈರೆಕ್ಟ್ಲಿ ಏನು ಕೊಟ್ಟಾರ? ಕ್ರೆಡಿಟ್ಸ್ ಪರ್ಚೇಸಸ್ ಇದೆ. ಸೊ ಕ್ಯಾಶ್ ಪರ್ಚೇಸಸ್ ಕೊಟ್ಟಿಲ್ಲ, ಓನ್ಲಿ ಕ್ರೆಡಿಟ್ ಪರ್ಚೇಸಸ್ ಪೇಮೆಂಟ್ ಸೈಡ್ ತೊಗೋತೀವಿ. ವೇಜಸ್ ಆ್ಯಂಡ್ ಓವರ್ ಹೆಡ್ಸ್ ಆರ್ ಡಿಲೇಡ್ ಬೈ ಹಾಫ್ ಮಂತ್. ಸೊ ವೇಜಸ್ ಆ್ಯಂಡ್ ಓವರ್ ಹೆಡ್ ಆಲ್ಸೋ ಪೇಮೆಂಟ್ ಆಗುತ್ತೆ. ಸೊ ಅದು 1.5 month ಡಿಲೇ ಆಗೈತಿ. ಸೊ ಹಾಫ್ ಮಂತ್ ಡಿಲೇ ಅಂತಂದ್ರೆ ನಾವೇನು ತೊಗೋಬೇಕು? ಸೊ ಈಗ ಹಾಫ್ ಮಂತ್ ಕರೆಂಟ್ ಮಂತ್ ಅಷ್ಟು ಪೇ ಮಾಡ್ತೀವಿ, ಪ್ರೀವಿಯಸ್ ಮಂತ್ ಅಷ್ಟು ಪೇ ಮಾಡೋದ್ರಿಂದ ಅದು ಕನ್ಸಿಡ್ರೇಷನ್ ಆಗುವಂಥದ್ದು. ಓನ್ಲಿ ಹಾಫ್ ಮಂತ್ ಡಿಲೇ ಆಗಿತ್ತಂದ್ರೆ ಈಗ ನೋಡಿರಿ, ಈಗ 1 month ಐತಿ. 1 monthಲ್ಲಿ 15 days ಅಂದರೆ ಹಾಫ್ ಮಂತ್ ಟೋಟಲಿ ಒಂದು 15 daysಗೆ ಹಾಫ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಹಾಫ್ ಕರೆಂಟ್ ಮಂತ್ ಕೊಟ್ಟರೆ ಇನ್ನೂ ಹಾಫು ಪ್ರೀವಿಯಸ್ ಮಂತ್ ಕೊಟ್ಟಿರ್ತಾರೆ. ದೆನ್ ಕ್ಯಾಶ್ ಬ್ಯಾಲೆನ್ಸ್ ಲಾಸ್ಟಲ್ಲಿ ತೊಗುವಂಥದ್ದು. ಡಿವಿಡೆಂಡ್ ಟು ದಿ ಶೇರ್ ಹೋಲ್ಡರ್ಸ್ ಅನ್ನುವಂಥದ್ದು ಏನು ರೀ, ಈ ಡಿವಿಡೆಂಡ್ ಪೇ ಮಾಡುವಂಥದ್ದು ಆಲ್ಸೋ ಪೇಮೆಂಟ್ ಆಗುತ್ತೆ. ಅದು 2,50,000 ಕ್ಯಾಪಿಟಲ್ ಮೇಲೆ 10%ಅನ್ನು ಡಿವಿಡೆಂಟ್ ಆಗಿ ಪೇ ಮಾಡೋದು ಇನ್ ದ ಮಂತ್ ಆಫ್ ಮೇ ಅಷ್ಟು ಕೊಟ್ಟಾರ. ಸೊ ಲೈಕ್ ದಟ್ ಕ್ವಶನ್ ಕೊಟ್ಟಾರ. ಕಮಿಂಗ್ ಟು ದ ಸೊಲ್ಯೂಷನ್. ಸೊ ಈಗ ಕ್ಯಾಶ್ ಬಜೆಟ್ ಪ್ರಿಪ್ರೇಷನ್ ಮಾಡಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು ರೀ? ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಬಜೆಟ್ ಫಾರ್ ದ ಮಂತ್ ಆಫ್
ಮಾರ್ಚ್ ಟು ಮೇ ಅಂದರೆ 3 ಮಂತ್ಸದು ಮಾರ್ಚ್ ಏಪ್ರಿಲ್ ಮೇ. ಸೊ ಪರ್ಟಿಕ್ಯುಲರ್ಸ್ ನಮಗೆ ಇಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಬರುತ್ತೆ. ಆಲ್ರೆಡಿ ಕ್ವಶನ್ ನೋಡಿದಾಗ ಸೇಲ್ಸ್ ಐತೆ, ಸೇಲ್ಸಲ್ಲಿ 2 ಟೈಪ್ಸ್, ಕ್ಯಾಶ್ ಸೇಲ್ಸ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಾನ. ಸೊ ನಮಗೆ ಇಲ್ಲಿ ಏನಾಗುತ್ತೆ, ಸೇಲ್ಸ್ ಕೊಟ್ಟಾನ, ಟೋಟಲ್ ಸೇಲ್ಸ್ ಕೊಟ್ಟಾನ. ದೆನ್ ಇನ್ಫಾರ್ಮೇಷನಲ್ಲಿ 20% ಕ್ಯಾಶ್ ಸೇಲ್ಸು, ದೆನ್ ರಿಮೈನಿಂಗ್ ಅಮೌಂಟ್ 80% ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಾನ. ಸೊ ಈ ಅಮೌಂಟನ್ನು ನಾವೇನು ಮಾಡ್ಬೇಕು ರೀ, ವರ್ಕಿಂಗ್ ನೋಟನ್ನು ಪ್ರಿಪೇರ್ ಮಾಡಿ ನಾವು ಇಲ್ಲಿ ಕ್ಯಾಶ್ ಸೇಲ್ಸ್ ಎಷ್ಟಾಗುತ್ತೆ ಮಾರ್ಚ್ ಮಂತಲ್ಲಿ, ಏಪ್ರಿಲ್ ಮಂತ್, ಮೇ, ಅದೇ ರೀತಿ ಕ್ರೆಡಿಟ್ ಸೇಲ್ಸ್ ಈಚ್ ಮಂತ್ ಏನಾಗುತ್ತೆ ಅನ್ನೋಂಥದ್ದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ ವರ್ಕಿಂಗ್ ನೋಟ್ ಬಿಡಿಸಿ ನೋಡಿರಿ. ಸೊ ವರ್ಕಿಂಗ್ ನೋಟ್ ಕಲೆಕ್ಷನ್ ಫ್ರಾಮ್ ಸೇಲ್ಸಿಂದ ಕಲೆಕ್ಷನ್ ಏನಾಗುತ್ತೆ ಅನ್ನೋವಂಥದ್ದು. ಸೊ ಫಸ್ಟ್ ಮಂತ್ಸ್ ಆ್ಯಸ್ ದ ಗಿವನಿಂದ ಕ್ವಶನ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಕೊಟ್ಟಾರ. ದೆನ್ ಟೋಟಲ್ ಸೇಲ್ಸ್ ಆಲ್ಸೋ ಕ್ವಶನಲ್ಲಿ ಕೊಟ್ಟದ್ದು. ಸೊ ನಮಗೇನು ಹೇಳಾರ, ಒಂದೇ ಇನ್ಫಾರ್ಮೇಷನ್ ಪ್ರಕಾರ ಅಡ್ಜಸ್ಟ್ಮೆಂಟ್ ಪ್ರಕಾರ 20% ಕ್ಯಾಶ್ ಸೇಲ್ಸ್ ಅಂದ್ರೆ ಟೋಟಲ್ ಸೇಲ್ಸ್ ಮೇಲೆ 20% ಕ್ಯಾಶ್ ಸೇಲ್ಸ್ ಐತೆ. ಅಂದ್ರೆ 10 lakh ಮೇಲೆ 20% ಮಾಡಿದ್ರೆ 2 lakh, 8 lakh ಮೇಲೆ 20% ಮಾಡಿದ್ರೆ 1,60,000, 12 lakh ಮೇಲೆ 20% ಮಾಡಿದ್ರೆ 2,40,000, 15 lakh ಮೇಲೆ 20% ಮಾಡಿದ್ರೆ 3 lakh rupees, 20 lakh rupees ಮೇಲೆ 20% ಮಾಡಿದ್ರೆ 4 lakh rupees. ಸೊ ನಮಗೆ ಕ್ಯಾಶ್ ಸೇಲ್ಸ್ ಬಂತು. ಸೊ ನಮಗೀಗ ಕ್ರೆಡಿಟ್ ಸೇಲ್ಸ್ ಬೇಕು. ಎರಡನೇ ಅಡ್ಜಸ್ಟ್ಮೆಂಟ್ ಏನು ಹೇಳ್ಯಾರ, ಸೊ ಕ್ಯಾಶ್ ಸೇಲ್ಸ್ 20 ಆತಂದ್ರೆ ಟೋಟಲ್ ಸೇಲ್ಸಲ್ಲಿ 20% ಕ್ಯಾಶ್ ಆದ್ರೆ ರಿಮೈನಿಂಗ್ ಏನು ರೀ 80% ಕ್ರೆಡಿಟ್ ಹೆಂಗೆ ಮಾಡ್ತೀವಿ, 10 lakhಲ್ಲಿ 2 lakh ಮೈನಸ್ ಮಾಡಿದ್ರೆ 8 lakh, 8 lakhಲ್ಲಿ 1,60,000 ಮಾಡಿದ್ರೆ 6,40,000, 12 lakhಲ್ಲಿ 2,40,000 ಮಾಡಿದ್ರೆ 9,60,000 ಬರುತ್ತೆ. 15 lakhಲ್ಲಿ 3 lakhನ್ನು ಮೈನಸ್ ಮಾಡಿದ್ರೆ 12 lakh ಬರುತ್ತೆ. 20 lakhಲ್ಲಿ 4 lakhನ್ನು ಮಾಡಿದ್ರೆ ಮೈನಸ್ ಮಾಡಿದ್ರೆ 16 lakh ಬರುತ್ತೆ. ಸೊ ನಮಗೆ ಕ್ಯಾಶ್ ಸೇಲ್ಸ್ ಸಿಕ್ತು.